ಹಲೋ ಎವ್ರಿವನ್, ದಿಸ್ ಇಸ್ ಜಾಫರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ. ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಟೆರಾಬಾಕ್ಸ್ ಆಪ್ ನಲ್ಲಿ ನಮ್ಮ ಒಂದು ಆಟೋಮೆಟಿಕ್ ಬ್ಯಾಕಪ್ ನ ಯಾವ ರೀತಿ ನಾವು ಸ್ಟಾಪ್ ಮಾಡಬಹುದು ಅಂತ ಚರ್ಚೆ ಮಾಡೋಣ. ಅಲ್ಲಿ ನಾವು ಆಟೋಮೆಟಿಕ್ ಬ್ಯಾಕಪ್ ನ ಆನ್ ಮಾಡಿ ಇಟ್ರೆ ಫೋಟೋ ಬ್ಯಾಕಪ್ ಅಥವಾ ವಿಡಿಯೋ ಬ್ಯಾಕಪ್ ಅಂತ ಬೇರೆ ಬೇರೆ ಇರುತ್ತೆ. ನಾವು ಅವುಗಳು ಯಾವ್ದಾದ್ರು ಒಂದು ಅಥವಾ ಎರಡನ್ನು ಕೂಡ ನಾವು ಆನ್ ಮಾಡಿ ಇಟ್ರೆ ನಮ್ಮ ಫೋನ್ ಅಲ್ಲಿ ಇರುವಂತಹ ಎಲ್ಲಾ ಫೋಟೋಸ್ಗಳನ್ನ ಎಲ್ಲಾ ವಿಡಿಯೋಸ್ಗಳನ್ನ ಅದು ಬ್ಯಾಕಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಎಲ್ಲಾ ಫೋಟೋಸ್ಗಳಲ್ಲಿ ಬ್ಯಾಕಪ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಅಲ್ಲಿ ಹೋಗೋದಕ್ಕೆ ಅಲ್ಲಿ ಅಪ್ಲೋಡ್ ಆಗುತ್ತೆ, ಆಟೋಮೆಟಿಕ್ ಆಗಿ ಅಪ್ಲೋಡ್ ಆಗುತ್ತೆ. ಅದನ್ನ ನಾವು ಸ್ಟಾಪ್ ಮಾಡ್ಬೇಕಂದ್ರೆ ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಇಲ್ಲಿ ಟೆರಾಬಾಕ್ಸ್ ಆ್ಯಪ್ನ ನಾವು ಓಪನ್ ಮಾಡ್ಕೊಳ್ಳೋಣ. ಮಾಡಿಬಿಟ್ಟು ಇಲ್ಲಿ ಆಟೋಮೆಟಿಕ್ ಬ್ಯಾಕಪ್ನ ನಾವು ಯಾವ ರೀತಿ ಸ್ಟಾಪ್ ಮಾಡಬಹುದು ಅಥವಾ ಆಫ್ ಮಾಡಬಹುದು ಅಂತ ನಾನು ತೋರಿಸ್ತೀನಿ. ಇಲ್ಲಿ ನೋಡಿ, ಆ್ಯಪ್ನ ಓಪನ್ ಮಾಡಿದ್ದೀನಿ. ಇಲ್ಲಿ ಯಾವುದಾದ್ರೂ ಅಡ್ವರ್ಟೈಸ್ನ ಒಂದು ಆ್ಯಡ್ ಪ್ಲೇ ಆದರೆ ಇಲ್ಲಿ ಕಂಟಿನ್ಯೂ ಟು ಆ್ಯಪ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಮೇಲ್ಗಡೆ. ನಂತರದಲ್ಲಿ ಈ ರೀತಿ ಒಂದು ಇಲ್ಲಿ ಡ್ಯಾಶ್ ಬೋರ್ಡ್ ಓಪನ್ ಆಗಿ ಬರುತ್ತೆ. ನಂತರದಲ್ಲಿ ಮೇಲ್ಗಡೆ ನಮ್ಮ ಒಂದು ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದು ಆಟೋಮೆಟಿಕ್ ಬ್ಯಾಕಪ್ ಅಂತ ಇಲ್ಲಿ ಒಂದು ಆಪ್ಷನ್ ಬರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡಬಹುದು ಆಟೋಮೆಟಿಕ್ ಫೋಟೋ ಬ್ಯಾಕಪ್, ಆಟೋಮೆಟಿಕ್ ವಿಡಿಯೋ ಬ್ಯಾಕಪ್ ಅಂತ ಎರಡು ಆಪ್ಷನ್ಸ್ಗಳು ಇದೆ. ಇಲ್ಲಿ ಆಟೋಮೆಟಿಕ್ ಫೋಟೋ ಬ್ಯಾಕಪ್ ಮಾತ್ರ ಆನ್ ಆಗಿದೆ ಸ್ನೇಹಿತರೆ, ಇದು ಆಫ್ ಆಗಿದೆ. ಇಲ್ಲಿ ನೋಡಿ, ಎರಡು ಕೂಡ ಆನ್ ಇದ್ರೆ ಈ ರೀತಿ ತೋರಿಸುತ್ತೆ. ನಾನು ಇಲ್ಲಿ ಏನ್ ಮಾಡ್ತೀನಿ, ಎರಡು ಕೂಡ ಆಫ್ ಮಾಡಿಬಿಟ್ಟು ಇಲ್ಲಿ ನೋಡಿ ಆಟೋಮೆಟಿಕ್ ಬ್ಯಾಕಪ್, ಇಲ್ಲಿ ಎರಡನ್ನು ಕೂಡ ಇಲ್ಲಿ ನಾವು ಇಲ್ಲಿಂದ ಆಫ್ ಮಾಡ್ಕೋಬೇಕಾಗುತ್ತೆ. ನಾವು ಯಾವುದೇ ಫೋಟೋ ಅಥವಾ ವಿಡಿಯೋ ಅಲ್ಲಿ ಅಪ್ಲೋಡ್ ಆಗಬಾರ್ದು ಆಟೋಮೆಟಿಕ್ ಆಗಿ. ಅಂದ್ರೆ ಇಲ್ಲಿ ಈ ಎರಡು ಆಪ್ಷನ್ಸ್ಗಳನ್ನ ನಾವು ಈ ರೀತಿ ಕ್ಲೋಸ್ ಮಾಡ್ಕೋಬೇಕು. ನೋಡಿ, ಕ್ಲೋಸ್ ಆಯ್ತು. ಇದು ಕೂಡ ಕ್ಲೋಸ್. ಈ ರೀತಿ ಎರಡನ್ನು ನಾವು ಕ್ಲೋಸ್ ಮಾಡಿದ್ರೆ ನಮ್ಮ ಒಂದು ಆಟೋಮೆಟಿಕ್ ಬ್ಯಾಕಪ್ ಅನ್ನೋದು ಇಲ್ಲಿಂದ ಸ್ಟಾಪ್ ಆಗುತ್ತೆ. ಈ ರೀತಿ ನಾವು ಟೆರಾಬಾಕ್ಸ್ ಆ್ಯಪ್ನಲ್ಲಿ ಆಟೋಮೆಟಿಕ್ ಬ್ಯಾಕಪ್ನ ಸ್ಟಾಪ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಅದರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.